ಗೈಸ್ ಬಾಂಬ್ ದಾಳಿ ಆಗ್ತಾ ಇದೆ. Parang bilis. Ibilin mo na lang doon sa reliever mo bukas. Babies. Kunin yung bike. Here also. Para baka Huh? Call someone, I'm not answering. Who? My friend, she's sleeping. Okay. It's not good. They are also here. Hi. Hi, Re. Oh God. Come. Where is she? Inside? Okay. So guys, ಇಸ್ರೇಲ್ ಅಲ್ಲಿ ತಿರ್ಗಾ ಬಾಂಬ್ ದಾಳಿ ಆಗ್ತಾ ಇದೆ. ಮಲಗಿದ್ದೆ ನಾನು, ಹಂಗೇನೆ ಓಡ್ಕೊಂಡ್ ಬಂದೆ. ಸೊ ಈ ಸಲ ಮುಂಚೆ ಎಲ್ಲ ನಾನು ಯಾವ ಥರ ಅಂತಂದರೆ ಈ ಬಾಂಬ್ ದಾಳಿ ಆಗೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ. ಸೊ ಇವಾಗ ನನಗೂ ತುಂಬ ಭಯ ಆಗ್ತಾ ಇದೆ ವಿಡಿಯೋ ಮಾಡೋಕ್ಕೆ, ಯಾಕಂದರೆ ಈ ಸಲದ್ದು ಬಾಂಬ್ ದಾಳಿ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ, ನಾಟ್ ಲೈಕ್ ಬಿಫೋರ್. ಸೊ ಓಡ್ಕೊಂಬಂದೆ ನಾನು. ಸೊ ನನ್ನ ಫ್ರೆಂಡು ಇದ್ಲು ಅಲ್ಲಿ. ಅಕ್ಟೋಬರ್ 7th ಅಂತ ಅನಿಸುತ್ತೆ. ಸೊ ಬಾಂಬ್ ದಾಳಿಯಾಗಿ ಅಂದರೆ ನಮ್ಮ ಸಿಟಿಸನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು 1 year ಆಯಿತು, ಆಗ್ತಾ ಇದೆ. ಸೊ ಇದೀಗ ಸೆಪ್ಟೆಂಬರ್ 26 ಅನಿಸುತ್ತೆ ಇವತ್ತು. ಸೊ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಒಂದು 10 to 12 ಡೇಸಲ್ಲಿ 1 year ಆಗುತ್ತೆ. ಸೊ ನಮ್ಮ ಹಾಸ್ಟೇಜಸನ್ನು ಅವರು ಇನ್ನೂ ಕೊಟ್ಟಿಲ್ಲ ನಮಗೆ, ಅವ್ರನ್ನ ವಾಪಸ್ ಕೊಟ್ಟಿಲ್ಲ. ಸೊ ಇವಾಗ ತಿರ್ಗಾ ಬಾಂಬ್ ದಾಳಿ ಆಗ್ತಾಯಿದೆ. ಸೊ ಮಲಗಿದ್ದೆ ನಾನು. ಟೈಮ್ ಎಷ್ಟು ಅಂದರೆ 12:46 ಆಗಿದೆ ಟೈಮು. ಸೊ ಸೈರನ್ ಸೌಂಡ್ ಕೇಳಿಸ್ತು, ಹೊಡ್ಕೊಂಡು ಬಂದೆ ನಾನು. ಮುಂಚೆಲ್ಲ ನೋಡಿ ಈ ಪ್ಲೇಸೆಲ್ಲ ಇದೆಯಲ್ಲ, ಸೊ ಇಲ್ಲೆಲ್ಲ ಬಾಂಬ್ ದಾಳಿ ಆಗೋದೆಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೊ ಇವತ್ತಂತೂ ನಾನು ಮಾಡಿಲ್ಲ. ಮೇ ಬಿ ಐ ಡೋಂಟ್ ನೋ ಮಾಡ್ತೀನಿ ಇಲ್ಲೋ ಅಂತ. ಸೊ ಇವಾಗ ನನಗೆ ನನ್ನ ಜೀವನ ಬರ್ತೇನೆ ನೋಡು, ಒಂದು ನನಗೆ ಗೊತ್ತು ನೀನೇ ಅಂತ. ಸೊ ಗೈಸ್, ನನಗೆ ನನ್ನ ಫ್ರೆಂಡ್ ನಾನು ಭಯ ಬೀಳ್ತೀನಿ ಅಂತ ನೋಡಿ ಇದನ್ನ ಬಿಸಾಡಿದ್ರು, ನನಗೆ ಭಯ ಆಯಿತು. ಉಫ್ ಯಾ ಮಜೆ. ಓಕೆ, ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೊತ್ತಿಲ್ಲ, ಮೊನ್ನೆ 6:30ಗೆ ಮತ್ತು 6:45ಗೆ 2 ಸೈರನ್ ಆಯ್ತಂತೆ. ನಿಜ ಹೇಳ್ಬೇಕು ಅಂದರೆ ನನಗೆ ಗೊತ್ತೇ ಇಲ್ಲ ಗೈಸ್ ಅದಾಗಿರೋದು. ಮರುದಿವಸ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಸೈರನ್ ಆಗಿತ್ತು ಅಂತ. ನನಗೆ ನಿದ್ದೆ ಬಂದಿತ್ತು, ಸೊ ನನಗೆ ಗೊತ್ತಿಲ್ಲ. ಸೊ ನನಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ಸೊ ಇವಾಗ ನಾನು ನನ್ನ ಮನೆಯಲ್ಲಿ ಬಂದು ಕೂತಿದ್ದೀನಿ. ನೋಡಿ ಇಲ್ಲಿ ಸಿಟಿಸನ್ಸ್ ಯಾವ ಥರ ಹೋಗ್ತಾ ಇದ್ದಾರೆ ಅಂತ. ನಾವೆಲ್ಲ ಇವಾಗ ಸೇಫ್ಟಿ ರೂಮಿಗೆ ಹೋಗ್ಬಿಟ್ಟು ವಾಪಸ್ ಬಂದಿದ್ದೀವಿ. ಸೊ ಇವಾಗ ನಾನು ನನ್ನ ಮನೆ
ಮನೆ ಹತ್ರ ಬಂದು ಕೂತಿದ್ದೀನಿ. ಸೊ ನಾರ್ಮಲ್ ಆಗಿತ್ತು ನಮ್ಮದು ಜೀವನ, ಇನಫ್. ಸೊ ನಾರ್ಮಲ್ ಆಗಿತ್ತು ನಮ್ಮ ಜೀವನ. ಸೊ ಇವಾಗ ಅಗೇನ್ ವಿ ಹ್ಯಾವ್ ಟು ಸಫರ್. ಬೇಜಾರಾಗ್ತಾ ಇದೆ, ನೈಟ್ ನಿದ್ದೆ ಇಲ್ಲ. ಸೊ ಇದು ನಮ್ಮ ಜೀವನ ಅಷ್ಟೇ. ಸೊ ಯಾ, ಹೋಪ್ ಫಾರ್ ದ ಬೆಸ್ಟ್ ಆಯಿತಾ. ಸೊ ಫಿಂಗರ್ಸ್ ಕ್ರಾಸ್ಡ್. ಬದುಕಬೇಕಂದ್ರೆ ನಾವು ಕೆಲಸ ಮಾಡಬೇಕು. ಕೆಲಸ ಮಾಡಿಬಿಟ್ಟು ನಾವು ನಮ್ಮ ಲೈಫ್ನ ಸೇಫಾಗಿ ಇಟ್ಕೊಬೇಕು. ಸೊ ಯಾ, ನಮಗೋಸ್ಕರ ಪ್ರೇ ಮಾಡಿ, ಇಸ್ರೇಲ್ಗೋಸ್ಕರ ಪ್ರೇ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್.